ಸಿಜೆಪಿ ಮುಖ್ಯಸ್ಥ ಅಭಿಜಿತ್ ದೀಪ್ಕೆಗೆ ಟೈಫಾಯ್ಡ್ ದೃಢ, ಆದರೂ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ಘೋಷಣೆ. ಪ್ರಧಾನಿ ರಾಜೀನಾಮೆ ನೀಡುವವರೆಗೂ ಹೋರಾಟ. ದೇಶಾದ್ಯಂತ ನಡೆಯುತ್ತಿರುವ ಚಳವಳಿಗೆ ಧನ್ಯವಾದ ತಿಳಿಸಿರೋ ದೀಪ್ಕೆ. ಸೆಲ್ಫಿ ವಿಡಿಯೋವೊಂದನ್ನು ಹಂಚಿಕೊಂಡ ಸಿಜೆಪಿ ಸಂಸ್ಥಾಪಕ. ರಾಷ್ಟ್ರ ರಾಜಧಾನಿಯಲ್ಲಿ ನಡೆಯುತ್ತಿರುವ ನೀಟ್ ಪರೀಕ್ಷಾ ಅಕ್ರಮಗಳ ವಿರುದ್ಧದ ಪ್ರತಿಭಟನೆ ಸಂದರ್ಭ ಅಪರಾಧ ಹಿನ್ನೆಲೆಯುಳ್ಳ 400 ಮಂದಿ ಭಾಗಿಯಾಗಿರುವುದು ಪತ್ತೆ. ಸಾಹಿಲ್, ಸೈಫಿ, ಮನೋಜ್ ಕುಮಾರ್, ರೂಬಲ್ ಸೇರಿದಂತೆ ಹಲವರ ವಿರುದ್ಧ ಆರೋಪ. ಇನ್ನು ಭದ್ರತಾ ಕಾರಣಗಳಿಗಾಗಿ 18 ಮೆಟ್ರೋ ನಿಲ್ದಾಣಗಳನ್ನು 4 ದಿನಗಳ ಕಾಲ ಬಂದ್. ಪ್ರತಿಭಟನೆಗಳು ಇಂದಿಗೂ ಮುಂದುವರೆದಿವೆ. ಬಿಪಿಎಲ್ ಕಾರ್ಡ್ಗೆ ಅರ್ಹತೆ ಪಡೆಯಲು ಇರುವ ವಾರ್ಷಿಕ ಆದಾಯ ಮಿತಿಯನ್ನ 1,20,000ದಿಂದ 3 ಲಕ್ಷಕ್ಕೆ ಹೆಚ್ಚಿಸುವ ಮಹತ್ವದ ನಿರ್ಧಾರ. ಆಡಳಿತ ಸುಧಾರಣಾ ಆಯೋಗದ ಶಿಫಾರಸಿನಂತೆ ಈ ಬದಲಾವಣೆಯನ್ನ ಜಾರಿಗೆ ತರಲು ಕ್ರಮ. ಕರ್ನಾಟಕವನ್ನ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡುವ ಗುರಿಯೊಂದಿಗೆ ಸರ್ಕಾರದ ಕೆಲಸ. ಬಿಎಂಟಿಸಿ ಬಸ್ನಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ಕಡೆ ಸಂಚರಿಸುತ್ತಿದ್ದ ವೇಳೆ ಘಟನೆ. ಮಹಿಳೆಗೆ ವ್ಯಕ್ತಿಯೊಬ್ಬ ಅನುಚಿತವಾಗಿ ವರ್ತಿಸಿದ್ದಾನೆ ಎನ್ನಲಾಗಿದೆ. ಮಹಿಳೆ ಕೂಡಲೇ ಬಸ್ ಚಾಲಕರಿಗೆ ವಿಷಯ ತಿಳಿಸಿದ್ದು, ಬಸ್ ಚಾಲಕ ಆರೋಪಿಗೆ ತೀವ್ರ ತರಾಟೆ. ಆ ಬಳಿಕ ಮಹಿಳೆ ಆರೋಪಿಗೆ ಧರ್ಮದೇಟು ನೀಡಿದ್ದಾಳೆ. ವಿಡಿಯೋನಲ್ಲಿ ಮಹಿಳಾ ಪ್ರಯಾಣಿಕರು ಇಂತಹವರಿಗೆ ಶಿಕ್ಷೆ ಆಗಬೇಕು ಎಂದು ಹೇಳುತ್ತಿರುವುದು ಕೇಳಿಬಂದಿದೆ.